ವುಮೆನ್ಸ್ ಡೇ ಇಬ್ರಿಗೂ. ಎಲ್ಲ ಆಯ್ತು, ನೈಕ್ ಆಯ್ತು, ಅಜಾಟೋ ಆಯ್ತು, ಜಾರಾ ಆಯ್ತು. ಚಿಕ್ಕ ಆಸೆ, ನಿನ್ನ ಚಿಕ್ಕ ಆಸೆ ಏನು ಹೇಳಿ? ಚಿಕ್ಕ ಆಸೆ ಅಂತ ತಕ್ಷಣ ಏನ್ ತಲೆಗೆ ಬಂತು? ಚಿಕ್ಕ ಆಸೆ ಅಂತ ನಿನ್ನ ತಲೆಗೆ ಏನ್ ಬಂತು ಆಂಟಿ? ನಿಮ್ದು ನೋಡಿ ಸೀಮಾ ಸೋನು ಅವರೇ, ಹ್ಯಾಪಿ ವುಮೆನ್ಸ್ ಡೇ. ನೋಡಿ ಹೆಂಗಿದೆ, 1 ಮಿಲಿಯನ್ ಆದ್ರೆ ರ್ಯಾಡೋ ತಗೋತೀನಿ ಅಂತ ನನಗೆ ನಾನು ಪ್ರಾಮಿಸ್ ಮಾಡಿದ್ದೆ. Okay, let's go. Hi, so welcome back to my new vlog, guys. ಇವತ್ತು ವುಮೆನ್ಸ್ ಡೇ ಗೈಸ್. ವುಮೆನ್ಸ್ ಡೇಗೆ ವುಮೆನ್ಸ್ ಹತ್ರ ಸ್ವಲ್ಪ ಮಾತಾಡೋಣ ಬನ್ನಿ. ಸೀಮಾ ಸೋನು ಅವರೇ, ನೀವು ವುಮೆನ್ ಅಲ್ವಾ? ಸೊ ಹ್ಯಾಪಿ ವುಮೆನ್ಸ್ ಡೇ ಸೀಮಾ ಸೋನು ಅವರೇ. ನಾವು ಒಂದು ವಿಡಿಯೋ ಮಾಡ್ತಾ ಇದೀವಿ. ಆ ವಿಡಿಯೋಲಿ ವುಮೆನ್ಸ್ ಡೇಗೆ ಒಂದು ವಿಡಿಯೋ ಮಾಡ್ತಿರೋದು, ವುಮೆನ್ಸ್ ಡೇಗೆ ಒಂದು ವಿಡಿಯೋ ಮಾಡ್ತಿರೋದು, ವುಮೆನ್ಸ್ ಡೇಗೆ ಒಂದು ವಿಡಿಯೋ ಮಾಡ್ತಿರೋದು. ಆ ವಿಡಿಯೋಲಿ ನಾವೊಂದು ವುಮೆನ್ ಬೇಕಿತ್ತು. ಸೊ ಅದಕ್ಕೆ ಆ ವುಮೆನ್ ನೀವೇ ಅಂತ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸೊ ನೀವು ಖುಷಿ ಆಗ್ತಿದ್ಯಾ ಆ ವಿಷಯ? ಫಸ್ಟ್ ನಿಮ್ಮ ಮನೇಲಿ ಇರೋದು ಇಬ್ಬರು, ನಾನು ರಾಣಿ ಇಲ್ವಾ? ಓಕೆ ಗೈಸ್, ಈಗ ಕತೆ ಏನು ಅಂದ್ರೆ, ನಾವು ಪ್ರತಿಯೊಂದು ನಮ್ಮ ಮನೇಲಿರೋ ಇಬ್ರು ಹತ್ರನು ಬಿಟ್ಟು ಅದು ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರ ಹತ್ರ ಹೋಗಿ ನಿಮ್ಮ ಚಿಕ್ಕ ಆಸೆ ಏನು? ಚಿಕ್ಕದು, ತುಂಬಾ ದೊಡ್ಡದಲ್ಲ. ನೀವು ವೆಸ್ಪ ಗಿಸ್ಪ ಅಂತ ಹೇಳಿದ್ರೆ ಅದೆಲ್ಲ ಅವಾಗ ದುಡ್ಡಿತ್ತೆ, ನಾವು ಮಾಡ್ಬಿಟ್ವಿ. ಇವಾಗ ಅಷ್ಟೆಲ್ಲ ಕಾಸಿಲ್ಲ. ಚಿಕ್ಕ ಆಸೆ, ನಿನ್ನ ಚಿಕ್ಕ ಆಸೆನ ಈಡೇರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದೀವಿ. ಚಿಕ್ಕ ಆಸೆ ಅಂದ್ರೆ ಈಗ 5-10 ರೂಪಾಯಿದು, 20-30 ರೂಪಾಯಿದು, 5-10 ರೂಪಾಯಿ ಸುಮ್ಮನೆ ಹೇಳಿದೆ. ಚಿಕ್ಕ ಆಸೆ, ನಿನ್ನ ಚಿಕ್ಕ ಆಸೆ ಏನು ಹೇಳು? ಇದು ತಗೋಬೇಕು ಅಂತ ಅನ್ಕೊಂತಿದ್ದೆ, ಬಟ್ ನೀನ್ ತಗೊಳೋದು, ತಿನ್ನೋದು, ಬಟ್ಟೆನೋ ಇಲ್ಲ ಶೂಸು, ಆತರ ಚಿಕ್ಕ ಆಸೆ, ನಿನ್ನ ಚಿಕ್ಕ ಆಸೆ. ಸ್ವಲ್ಪ ಬೇಕಿಲ್ಲ, ಆನ್ ಸ್ಕ್ರೀನ್ ಹೇಳ್ಬೇಕು, ಆನ್ ಸ್ಕ್ರೀನ್ ತಲೆಗೆ ಬಂದಿರುತ್ತೆ. ಇವಳು ಯೋಚನೆ ಮಾಡಿ, ಅದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ. ಅದ್ರಲ್ಲಿ ಒಂದ್ ಯಾವ್ದು ಪಟ್ಟ ಅಂತ ನಿನ್ ತಲೆಗೆ ಬಂದಿದ್ದು? ಚಿಕ್ಕ ಆಸೆ ಅಂತ ತಲೆಗೆ ಬಂದಿದ್ದು ಯಾವ್ದು? ಚಿಕ್ಕ ಆಸೆ ಸದ್ಯಕ್ಕೆ ಶೂ ತಗೊಳ್ಳೋದು. ಯಾವ್ದು? ಯಾವ್ದಾದ್ರು ಒಟ್ಟಲ್ಲಿ ಜಿಮ್ ಶೂಸಾ ಇಲ್ಲ ಯಾವ ತರ ಶೂಸು? ನಾರ್ಮಲ್ ರೆಗ್ಯುಲರ್ ವೇರ್. ಇದು ಜೀನ್ಸ್ ಪ್ಯಾಂಟ್ ಅಲ್ಲಿ ಹಾಕ್ದಾಗ ಹಾಕೊಳ್ಳಕ್ಕೆ ಅದೇ ತಾನೇ ಚಿಕ್ಕ ಆಸೆ ಅಂದಲ್ಲ, ಅದೇ ಚಿಕ್ಕ ಆಸೆ. ಶೂಸ್ ಸೈಜ್ಗೋಸ್ಕರ ಶೂಸ್ ಹುಡುಕ್ತಾಳೆ. ಹಾ, ಸೈಜ್ ಏನು? ಸೈಜ್ ಇದೇ ತರದ್ದು ಒಳಗೆ 39 ಸೈಜ್. ಓಕೆ, ಡೀಲ್. ಸಿ ಯು ಆಫ್ಟರ್ ಸಮ್ ಟೈಮ್. ಅದ್ರ ಜೊತೆಗೆ ಸಾಕ್ಸ್. ಸಾಕ್ಸ್. ರಾಣಿ ನಿಮಗೆ ಸ್ಪಾಟೇ ಬೀಳ್ಸ್ಕೊಡ್ತಾವ ರಾಣಿ. ನಿನಗೆ ಚಿಕ್ಕ ಆಸೆ ಆಗೋ, ಐ ಮೀನ್ ಚಿಕ್ಕ ತರ ಅನ್ಸುತ್ತಾ ಇಲ್ಲ ನನಗೆ ಜಾಸ್ತಿ ಏನಂತಾರೆ ಇರು? ಫಸ್ಟ್ ಮಾತಾಡೋದ್ ಕಲಿ. ಅದ್ ಹೆಂಗ್ 7 ಲಾಕ್ಸ್ ನೋಡ್ತಾರೋ ಜನ. ಬರ್ರಿ ಕೇಳೋನ್ ಬರ್ರಿ, ನಮ್ಮ ಅಕ್ಕನ ಏನ್ ಕೇಳೋನ್ ಬರ್ರಿ, ಏನಾಗಿತ್ತಂತೆ ಬರ್ರಿ. ನಮ್ಮ ಅಕ್ಕದು ನಾವು ಕೇಳಿದಾಯ್ತು. ಈಗ ನಮ್ಮ ಅಮ್ಮ ಅಲ್ಲಿ ನೋಡಿ ಮಲ್ಗಿ ಕೆಲಸ ಮಾಡೋದು ನೋಡಿ, ಅದು ಸ್ಟೈಲ್. ಕಡಿ ನೋಡಿ ನೀವು ಸುಮಾರು ವರ್ಷ ಆಯ್ತಲ್ಲ, ಪರವಾಗಿಲ್ಲ. ಈಗ ನೋಡಿ ಈ ತರ ಸ್ಟೈಲ್ ಅಲ್ಲಿ ಯಾರಾದ್ರೂ ಯಾವ ತರ ಕೆಲಸ ಮಾಡ್ತಾರೆ ಆಫೀಸ್ಗಳಲ್ಲಿ. ನಾವು ಎಲ್ಲ ನಮ್ಮ ಮನೆಯಲ್ಲಿರೋ ವುಮೆನ್ಗಳು, ನೀವು ಮತ್ತೆ ಸಾಯಿಲು ಅವಳಂದ್ರೆ ಬೆಳದಿಂಗಳ ಹುಣ್ಣಿಮೆ ಬಾಲೆ, ಅವಳು ಬಂದ್ರೆ ಸೋನು, 3 ಜನ ಕೇಳ್ತೀವಿ. 3 ಜನಕ್ಕೂ ಒಂದು ಕ್ವಶನ್ ಕೇಳ್ತಾ ಇದೀವಿ. ವುಮೆನ್ಸ್ ಡೇ ಸ್ಪೆಷಲ್ ಅಂತ ನಾವು ನಿಮ್ಮ ಒಂದು ಚಿಕ್ಕ ಆಸೆ, ನಿಮ್ಮ ಚಿಕ್ಕ ಆಸೆ ಏನು ಅಂತ ಹೇಳಿದ್ರೆ ಅದನ್ನ ಪೂರ್ತಿ ಮಾಡ್ತೀವಿ. ಚಿಕ್ಕ ಆಸೆ ಅಂತ ತಕ್ಷಣ ಏನ್ ತಲೆಗೆ ಬಂತು? ಚಿಕ್ಕ ಆಸೆ ಏನಿಲ್ಲ, ಒಂದ್ ಮಸ್ತಾಗಿ ಡ್ರೆಸ್ ತಗೊಬೇಕು. ಗೈಸ್ ಏನಾದ್ರೂ ಒಂದ್ ಹೇಳ್ಬೋದು, ಬಟ್ ಆಟ ಆಡಿಸ್ತವ್ರೆ. ಇನ್ ಲಾಸ್ಟ್ ಸರಿ ಕೇಳ್ತೀನಿ, ಇಲ್ಲ ಅಂದ್ರೆ ಅವ್ರನ್ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಚಿಕ್ಕ ಆಸೆ ಅಂದ್ರೆ ಏನ್ ನಿಮ್ದು? ಎಲ್ಲ ನಾವೆಲ್ಲ ಊಟಕ್ಕೆ ಹೋಗೋಣ ಬಾ. ನಿಮ್ಮ ಚಿಕ್ಕ ಆಸೆ, ನಿಮ್ಮ ಚಿಕ್ಕ ಆಸೆ. ಕಾಟ್ ಸೆಟ್ ಚೆನ್ನಾಗಿರೋ ಕಾಟ್ ಸೆಟ್. ಸಂಜೆ 50,000 ಬಟ್ಟೆ ಮಾಡ್ತೀನಿ. ಟೊಮ್ ಗೊತ್ತೇನು ಕೇಳು ಏನು ನಾನು ಯಾರು. ಟೊಮ್ ನಾವು ವುಮೆನ್ಸ್ ಡೇಗೆ ಎಲ್ಲ ವುಮೆನ್ಸ್ಗೆ ಏನ್ ಬೇಕು ಅಂತ ಕೇಳ್ತಾ ಇದೀವಿ. ನಿಂಗೆ ಆಸೆ ಇದೆಯಾ? ಸೋಳೆ ಇಲ್ಲ ನಿನ್ನ ಹಾಡು ಹಾಡುವಾಗ ಶಾ, ನೀನ್ ಒಪ್ಕೊಂಡ್ರೆ ಅಂದ್ರೆ ಇವತ್ತು ನಿನ್ ಗಿಫ್ಟ್ ಅಡಿಡಾಸ್ ಆಗ್ಲಿ, ಪೂಮಾ ಆಗ್ಲಿ, ನೈಕಿ ಆಗ್ಲಿ ಬರುತ್ತೆ. ಯೋಚನೆ ಮಾಡು, ಏನ್ ಬೇಕು? ಯಾರು ಬೇಕಾ? ಏನು ಬೇಡವಾ? ಪಕ್ಕನಾ? ಅಲ್ಲ ನಿಂಗೇನ್ ಬೇಡವಾ? ನಿನಗೆ ಚಿಕ್ಕಾಸೆ. ನಿನ್ ಚಿಕ್ಕಾಸೆ ಏನು? ನಿನ್ ಚಿಕ್ಕಾಸೆ ಏನು? ಮದ್ವೆ ಬಿಟ್ಟು ಡೀಪ್ ಸ್ಲೀಪ್ ಅಲ್ಲವನೇ ಭಾಷಾ. ಇವನು ಕನ್ಸಲ್ಲಿ ಓಡಾಡ್ತಾನೆ ಗೈಸ್. ಈಗ ಬೀಳ್ತಿಲ್ಲ ಕಾಲಿಗೆ ಏನೋ ಬಿತ್ತು ಗೈಸ್. ಏನ್ ಬಿದ್ದಿದ್ದು? ಇದು ಗೈಸ್ ನೋಡಿ ಹೆಂಗ್ ಬಿತ್ತು ಗೊತ್ತಾ? ಬನ್ನಿ ಗಾಯ್ಸ್ ಹೋಗೋಣ. ಗಾಯ್ಸ್
ಈಗ ನಾವು ನಮ್ಮ ಸಂಜೆ ಅವ್ರ ಅಮ್ಮ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀವಿ. ಅವರು ಆಫೀಸಲ್ಲಿದ್ದಾರೆ. ಸೊ ಅದಕ್ಕೆ ಅವರು ಅವರ ಚಿಕ್ಕಾಸೆನ ತಿಳ್ಕೊಂಡು ತೊಗೊಂಬಂದು ಇಟ್ಕೊಂಬಿಡೋಣ ಗಿಫ್ಟ್ನಲ್ಲ ಆಶಾ. ನನ್ನ ಪ್ರಪಂಚ. ಹಲೋ ಪೂರ್ಣಿಮಾ, ಎಲ್ಲಿದ್ಯಾ? ಹೌದಾ, ಮನೆಗೆ ಹೋಗ್ತಾ ಇದ್ಯಾ? ಸರಿ ಆಯ್ತು ಮನೆಗೆ ಬರ್ತಾ ಇದ್ದೀನಿ ನೀನು. ಓಕೆ. ನಾವು ಸಂಜೆ ಮನೆವರೆಗೂ ಬಂದಿದ್ದೀವಿ. ಈಗ ಸಂಜೆನೇ ವ್ಲಾಗ್ ಮಾಡ್ತಾನೆ. ಅವ್ರ ಅಮ್ಮಗೆ ಏನು ಬೇಕು ಅಂತ ಅವನೇ ಕೇಳ್ತಾನೆ. ಪೂರ್ಣಿಮಾ ಬನ್ನಿ ಹೊಡೆದಾಡ್ತಾರ ಕಡೆ. ಒಂದ್ ನಿಮಿಷ ಬನ್ನಿ ಇಲ್ಲಿ. ಅಲ್ಲ ವಿಷಯ ತಿಳ್ಕೊಂಡ್ರೆ ನೀವು ಬರ್ತೀರಾ ವಾಪಸ್ ಬನ್ನಿ. ಬೇಗ ಬಾ ಬೇಗ ಬಾ ಬಾ. ಯಾಕೆ? ಆಯ್ತು ಬಾ. ಗೈಸ್ ನೋಡಿ, ಆಂಟಿ ವಿಡಿಯೋಲಿ ಬರ್ಬೇಕು ಅಂತ ರೆಡಿ ಆಗ್ತಾವ್ರೆ. ತಿನ್ನೋದನ್ನ ನೋಡಕ್ ಬಂದಿದೀವೋ ವಿಡಿಯೋಗೆ ಬಂದಿದೀವೋ ಅರ್ಥ ಆಗ್ತಾ ಇಲ್ಲ. ಇಬ್ರು ಬ್ಯಾಟಿಂಗ್ ಮಾಡ್ತಾವ್ರೆ. ಆಂಟಿ ಬನ್ನಿ ಆಂಟಿ. ಗೈಸ್ ಇಲ್ಲಿ ನೋಡಿ, ಆಂಟಿ ನೈಟಿಲ್ ಹೋಗಿ ಸೀರಿಯಲ್ ಬಂದಿದ್ದಾರೆ ವಾಪಸ್. ಆಂಟಿ ಇವತ್ತು ಹ್ಯಾಪಿ ವುಮೆನ್ಸ್ ಡೇ. ಬನ್ನಿ, ಈಗ ನಾವು ವಿಡಿಯೋ ಮಾಡಕ್ ಬಂದಿರೋದೇನು ಅಂದ್ರೆ ಸಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಂಟಿ ಸಿ ಅವರೇ, ವುಮೆನ್ಸ್ ಡೇ ಅಲ್ವಾ, ತಮ್ಮ ಆಸೆ ಏನಿದೆ, ಚಿಕ್ಕ ಆಸೆ, ಅದನ್ನ ಚಿಕ್ಕ ಆಸೆ ಅಂತ ನಿನ್ ತಲೆಗೆ ಏನ್ ಬಂತ ಆಂಟಿ? ಸಂಜೆನ ಮದ್ವೆ ಬಿಟ್ಟು ಚಿಕ್ಕ ಆಸೆ ಅಂದ ತಕ್ಷಣ ಏನ್ ಬಂತು ಅಂತ ಹೇಳಿ. ನಿಮ್ಮ ಚಿಕ್ಕ ಆಸೆ ಅಲ್ಲ, ಆಮೇಲೆ ಅದಕ್ಕೆ ಮುಂಚೆ ಚಿಕ್ಕ ಆಸೆ ಹೇಳಿ ಆಂಟಿ. ಚಿಕ್ಕ ಆಸೆ ಚಿಕ್ಕ ಆಸೆ ದೊಡ್ಡದಕ್ಕೂ ಬರ್ತೀವಿ ಒಂದಿನ. ಚಿಕ್ಕ ಆಸೆಗೆ ಬಂದಿದ್ದೀವಿ. ಮನೆ ಆಂಟಿ ಮನೆ ಬೇಡ ಅಂತೆ. ಚಿಕ್ಕ ಆಸೆ, ನಿಮ್ಗೆ ಏನ್ ಬೇಕು? ಒಣ ವಸ್ತ್ರ ಬಟ್ಟೆನಾ? ಬೇಗ ಹೇಳ್ಬಿಟ್ಟಿದ್ಯಾ? 2 hours will come back. ಬನ್ನಿ ಗೈಸ್, ಲೆಟ್ಸ್ ಗೋ. ಹಂಗೆ ಹೇಳು. ಮಗಳಿಗೂ ಜೊತೆ ಬಟ್ಟೆ ಬೇಕು. ಗೈಸ್ ಫೈನಲಿ ಮಾಲ್ ರೀಚ್ ಆಗಿದ್ದೀವಿ. ಈಗ ಫಸ್ಟು ನಮ್ಮ ಅಮ್ಮಗೆ ಕಾಟ್ ಸೆಟ್ಟು, ನಮ್ಮ ಅಕ್ಕಂಗೆ ಶೂಸು, ಮತ್ತು ಸಂಜು ಅವ್ರ ಅಮ್ಮಂಗೆ ಬಟ್ಟೆ ಡ್ರೆಸ್ಸು. ಸೊ ಕಾಟ್ ಸೆಟ್ಟ ಶೂಸ್. ಫಸ್ಟ್ ಶೂಸ್ ನೋಡೋಣ ನಮ್ಮ ಅಕ್ಕಗೆ. ಬನ್ನಿ ಗೈಸ್, ನಮ್ಮ ಅಕ್ಕಗೆ ಕ್ಯಾಶುವಲ್ ಶೂಸ್ ಬೇಕು ಅಂತ ಹೇಳಿದ್ಲಲ್ಲ, ಅದಕ್ಕೆ ನೋಡ್ತಾ ಇದ್ದೀವಿ ಏನು ತೊಗೊಳೋದು ಅಂತ. ಪ್ರೈಸು ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ ಪ್ರೈಸು. ನಮ್ಮ ಬಜೆಟಲ್ಲಿದೆ ಗೈಸ್. ಇದು 6,000ಕ್ಕೆ ವ್ಯಾಲ್ಯೂನೇ ಇಲ್ದಿರೋ ಥರ ಆಗೋಗಿದೆ ಪ್ರಪಂಚ ಗೈಸ್. ಸೇಮ್ ಶೂಸು, ಬರೀ ಚೈನ್ ಹಾಕಿದ್ದಾರೆ ಅಂತೇಳಿ ಇದು 9,000. ಓಹ್, ಚೈನಲ್ಲೂ ನೈಕಿ ಇದೆ ಅಂತ್ಯ. ವೈಟ್ ಅವಳ ಕಲರ್ ಇಷ್ಟ, ಪೇಂಟ್ ಹೊಡ್ಕೊಳ್ತೀನಿ ನಾನು. ಪ್ಯಾಕ್ ದಿಸ್ ಒನ್ ಸೈಜ್ ಆಫ್ 39 UK 5 ಗೈಸ್. ನೋಡಿ ಹೆಂಗಿದೆ. ಖುಷಿ ಆಗ್ತದೆ. 16,000 ಇದು ಗೈಸ್. ನಮ್ಮ ಅಕ್ಕಗೆ ನೈಕಿ ಏರ್ ಫೋರ್ಸ್ 1 ತೊಗೊಂಡಿದ್ದೀವಿ. ನೆಕ್ಸ್ಟ್ ಈಗ ನಮ್ಮ ಅಮ್ಮದು ಮತ್ತು ಸಂಜು ಅವ್ರ ಅಮ್ಮದಿದೆ. ಲೆಟ್ಸ್ ಗೋ. Airforce 1, Airforce 2 ನಮ್ದು. And this pair of 3 in this multicolor will get 995 now. ಸಾಕ್ಸ್ 1,000 ರೂಪಾಯಿ. ಥ್ಯಾಂಕ್ ಯು ನಿಮ್ಮ ಅಣ್ಣಗಿಂತ ನಾನು ನೀವೇ ತುಂಬ ಇಷ್ಟ. ಇಲ್ಲೇ ಇದೆಯಲ್ಲ ಕಾಟ್ ಸೆಟ್, ಅದೇ ಅನ್ಸುತ್ತೆ. ವಾಟ್ ದ ಪ್ರೈಸ್ ಆಫ್ ದ ಶೂ? 8,195 and the socks is 995. ಗೈಸ್, ನಮ್ಮ ಅಕ್ಕ ಅವ್ರದ್ದು ಶಾಪಿಂಗ್ ಆಯಿತು. ಈಗ ನಮ್ಮಮ್ಮ ಮತ್ತು ಸಂಜು ಅವ್ರ ಅಮ್ಮದಿದೆ. ಲೆಟ್ಸ್ ಗೋ ಗೈಸ್. ಈಗ ನಾವು ನಮ್ಮ ಅಮ್ಮಗೆ ಕಾಟ್ ಸೆಟ್ಟು ಮತ್ತು ಆಂಟಿಗೆ ಬಟ್ಟೆ ತೊಗೊಳಗೆ ಬಂದ್ವಿ. ಬಟ್ ನನಗೆ ಆಂಟಿ ಈ ಥರ ಆಗ್ತಾರಲ್ಲ ಗೊತ್ತಿಲ್ಲ, ಬಟ್ ಈ ಕಲರ್ ಸಕ್ಕತ್ ಇಷ್ಟ ಆಯ್ತು ನನಗೆ. ವಾವ್, ಸಕ್ಕತ್ತಾಗಿಲ್ಲ ಅಷ್ಟೇ ಇದು. ಬಟ್ ಆಂಟಿ ಈ ಥರ ಎಲ್ಲ ಆಗ್ತಾರಾ? ಇಲ್ಲ ಅಲ್ಲ, ನನಗೆ ಸಕ್ಕತ್ ಇಷ್ಟ ಆಯಿತು. ನಮ್ಮ ಅಮ್ಮ ಬೇಕಾದ್ರೆ ಕಾಟ್ ಸೆಟ್ನ ಆನ್ಲೈನ್ ಆರ್ಡರ್ ಮಾಡ್ಕೊಟ್ಬಿಡ್ತೀನಿ. ಯಾಕಂದರೆ ಇಲ್ಲೆಲ್ಲೂ ಕಾಟ್ ಸೆಟ್ ಸಿಗ್ತಾ ಇಲ್ಲ. ಎಲ್ಲ ಕಡೆ ಹುಡ್ಕಿದ್ವಿ ಕಾಟ್ ಸೆಟ್. ಅಂದರೆ ನಮ್ಮ ಅಮ್ಮ ಯಾವ ಥರ ಕಾಟ್ ಸೆಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಂಗೆ ಅರ್ಥ ಆಗ್ತಿಲ್ಲ. ಜಿಮ್ ವೇರಾ ಇಲ್ಲ ಅಂದ್ರೆ ಹುಡಿ ಮತ್ತು ಪ್ಯಾಂಟಾ ಅರ್ಥ ಆಗ್ತಿಲ್ಲ. ಬಟ್ ಈ ಗಿಫ್ಟ್ನ ತೊಗೊಂಡೋಗೋಣ. ಅದು ಬಿಟ್ಟು ಕಾಟ್ ಸೆಟ್ನ ಆನ್ಲೈನ್ ಆರ್ಡರ್ ಮಾಡೋಣ ಅವ್ರಿಗೆ. ಓಕೆನಾ? ಏನು ಟುಮ್ ಸೂಪರ್, ಒಳ್ಳೆ ಐಡಿಯಾ. ಈಗ ಆಂಟಿಗೆ ಏನು ತೊಗೊಳ್ಳೋದು ಅಂತ ಹೇಳ್ತೈತೆ ಸಂಜೆ ಅಣ್ಣ ಇದು ಅಂತ ಹೇಳಿದ್ರಂತೆ. ನಂಗೆ ಯಾಕೋ ಇನ್ನೂ ಗ್ರ್ಯಾಂಡ್ ತೊಗೋಬೋದು ಅನಿಸ್ತಾ ಇದೆ. ಬಟ್ ಸಂಜೆ ಸೆಲೆಕ್ಷನ್ ಇದು ಅದು ಗ್ರ್ಯಾಂಡ್ ಅಲ್ವೇನೋ, ಸಿಂಪಲ್ ಅನ್ಸಪ್ಪ. ನಿಂಗೆ ಅನ್ಸ್ತಾ ಸಾಯಿ? ನಮ್ಮ ಅಮ್ಮ ಯಾವತ್ತು ಈ ಥರ ಹಾಕಿಲ್ಲ ಕಣ, ಅದಕ್ಕೆ. ಹೌದಾ? ಸರಿ, ಗೋ ಹೆಡ್. ನಂಗೆ ತುಂಬ ಇಷ್ಟ ಇದೆ. ನೋಡಿದ ತಕ್ಷಣ ವಾವ್ ಅನ್ಸ್ಬಿಡ್ತು ವಿಶ್, ವಾವ್ ಅನ್ಸ್ಬಿಡ್ತು. ಬಟ್ ನಮ್ಮ ಸ್ಕಿನ್ನಿಗೆ ಈ ಕಲರ್ ಮ್ಯಾಚ್ ಆಗುತ್ತಾ? ಮಮ್ಮಿ ಬೆಳ್ಳಗವ್ರೆ, ರೋಸ್ಟ್ ಮಾಡ್ತಾರೆ ನೋಡಿ ಮಮ್ಮಿ ಬೆಳ್ಳಗವ್ರೆ ಅಂತ.
ಗೈಸ್ ಈಗ ಒಂದು ಟ್ರಯಲ್ ರೂಮ್ ಹೋಗಿ ಟ್ರಯಲ್ ಮಾಡ್ಕೊಂಡ್ ಬರ್ತಾನೆ. ನಂಗೆ ಡಿಸೈನ್ ಇಷ್ಟ ಆಯ್ತು, ಬಟ್ ಗೈಸ್ ನನ್ಗೆ ಇನ್ನೊಂಚೂರು ಗ್ರ್ಯಾಂಡ್ ತೊಗೋಬೋದು ಅಂತ. ಇಷ್ಟು ದೊಡ್ಡದಾಗಿಲ್ವ ಸೈಜು? ಸೊ ಫೈನಲಿ ನಾವು ಅಮ್ಮದು ಮತ್ತು ಸಂಜು ಅವ್ರ ಅಮ್ಮದು ಎರಡೂ ಆಯಿತು. ಇನ್ನೊಂದು ಅಷ್ಟು ಜನರದ್ದೇನೋ ಒಂದು ತೊಗೊಳ್ಳೋದಿದೆ ವುಮೆನ್ಸ್ ಡೇಗೆ, ಅದನ್ನು ತೊಗೋಬೇಕು. ನಾನು ಅದು ಏನೇನು ತೊಗೊಳ್ತೀನಿ ಅಂತ ತೋರಿಸಲ್ಲ, ಬಟ್ ಅದು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಈಗ. ಲೆಟ್ಸ್ ಗೋ ಗೈಸ್. 1 ಮಿಲಿಯನ್ ಆದರೆ ರ್ಯಾಡೋ ತೊಗೋತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೆ. ಲೈಫಿಗೆ ಎಲ್ಲಿಗೆ ಬಂದಿದೆ ಅಂದರೆ ಏನಕ್ಕೆ ಅಷ್ಟು ಖರ್ಚು ಮಾಡಬೇಕು, ಅದ್ರ ಬದಲು ಗೋಲ್ಡ್ ಇನ್ವೆಸ್ಟ್ ಮಾಡೋಣ, ಅದ್ರ ಬದಲು ಇದು ತೊಗೊಳ್ಳೋಣ, ಅದ್ರ ಬದಲು ಮದುವೆಗಿದ್ವಾಗೆಲ್ಲ ಸೇವಿಂಗ್ ಮಾಡೋಣ, ಅದ್ರ ಬದಲು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋಣ. ಈ ಶಶಾಂಕ್ ಮಲ್ಲಿಕಾರ್ಜುನ್ ನನ್ನ ಲೈಫಿಗೆ ಬಂದಮೇಲೆ ತುಂಬ ಬದಲಾಯಿಸ್ಬಿಟ್ಟ ಗೈಸ್. ನನ್ನ ಹಿಂಗೆ ಆರಿಸ್ತಿದ್ದವನು ಹಿಂಗೆ ಆರಿಸಿರೋದು ಎಟ್ಕೊಂಡು ಜೇಬ್ ಇಟ್ಕೊಳ್ಳೋ ಥರ ಮಾಡ್ಬಿಟ್ಟು ಅವನೇ. ಬಿ ಕೇರ್ಫುಲ್, ಇಸ್ ಅ ಥೀಫ್. ಯು ಕ್ಯಾನ್ ಸಿ ಲುಕ್ಸ್ ಲೈಕ್ ದಟ್. ಯಾಕೆ ಯಾಕೆ 2 ಬನಿಯನ್ಗಳು, 1 ಪ್ಯಾಂಟ್ ತೊಗೊಂಡು ಹೋಗ್ತಿದ್ವಿ. ಬನಿಯನ್ ಅಲ್ಲ, ಟ್ಯಾಂಕ್ ಟಾಪ್. 2 ಟ್ಯಾಂಕ್ ಟಾಪ್ಗಳು ಮತ್ತು 2 ಟ್ಯಾಂಕ್ ಟಾಪ್ ಅಂದರೆ ಇದು, ಟ್ಯಾಂಕ್ ಟಾಪ್. 2 ಬನಿಯನ್ಗಳು, 1 ಕ್ರೀಮ್ ಪ್ಯಾಂಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಶಾಪಿಂಗ್ ಮುಗಿಸಿ ಗಿಫ್ಟ್ ರ್ಯಾಪ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಎಲ್ಲ ಆಯಿತು, ನೈಕ್ ಆಯಿತು, ಅಜಾಟೋ ಆಯಿತು, ಝಾರಾ ಆಯಿತು, ಝಾರಾ ಆಯಿತು. ರೈಸ್ ಎಲ್ಲ ತೊಗೊಂಡಿದ್ದಾಯಿತು. ನಾನು ಇನ್ನೊಂದು ಪ್ಲ್ಯಾನ್ ಮಾಡಿದ್ದೆ, ಏನು ಅಂದರೆ ನೀಡಲ್ಲಿರೋರ ಹತ್ರ ಹೋಗ್ಬಿಟ್ಟು ಅವರ ಚಿಕ್ಕ ಚಿಕ್ಕ ಆಸೆಗಳನ್ನ ಪೂರ್ತಿ ಮಾಡೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು. ಸೊ ನೀವು ಕಾಮೆಂಟ್ ಹಾಕಿ ಅದನ್ನು ಮಾಡಬೇಕಾ ಅಂತ. ಇಟ್ಸ್ ನಾಟ್ ಜಸ್ಟ್ ವುಮೆನ್ ಎಲ್ಲರ ಹತ್ರ ಹೋಗಿ ಒಂದು 5-6 ಜನ ಹತ್ರ ಹೋಗಿ ನಿಮ್ಮ ಚಿಕ್ಕ ಆಸೆ ಏನು ಅಂತ ಕೇಳಿ ನಾವು ನಮ್ಮ ಕಡೆಯಿಂದ ಅದನ್ನು ಫುಲ್ಫಿಲ್ ಮಾಡೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು. ಅದಕ್ಕೆ ನೀವು ಏನಂತ ಕಾಮೆಂಟ್ ಮಾಡಿ ಎಸ್ ಆರ್ ನೋ ಅಂತ ಹೇಳಿದ್ರೆ ವಿಲ್ ಪ್ರೊಸೀಡ್. ಫಸ್ಟ್ ನಮ್ಮ ಮನೆಗೆ ಹೋಗಿ ಗಿಫ್ಟ್ನ ಕೊಟ್ಬಿಟ್ಟು, ಆಮೇಲೆ ನಮ್ಮ ಸಂಜು ಮನೆಗೆ ಹೋಗಿ ಗಿಫ್ಟ್ನ ಕೊಟ್ಬಿಟ್ಟು, ಆಮೇಲೆ ನಮ್ಮ ಹುಡುಗಿ ಮನೆಗೆ ಹೋಗಿ ಗಿಫ್ಟ್ನ ಕೊಟ್ಬಿಟ್ಟು ವಾಪಸ್ ಮನೆಗೆ ಬರಬೇಕು. ಇಷ್ಟು ಟಾಸ್ಕ್ ಇದೆ ಈಗ. ಲೆಟ್ಸ್ ಗೋ ಗೈಸ್. ಸೊ ವುಮೆನ್ಸ್ ಡೇ ಪ್ರಯುಕ್ತ ನಾವು ನಮ್ಮ ಮದರ್ ಇಂಡಿಯಾ ಅವ್ರಿಗೆ, ನಮ್ಮ ತಾಯಿಯವ್ರಿಗೆ ಒಂದು ಗಿಫ್ಟ್ ತಂದಿದ್ದೀವಿ. ಕೇಳಿದ ಗಿಫ್ಟ್ ಬಂದು ಕಾಟ್ ಸೆಟ್ಟು. ಬಟ್ ಕಾಟ್ ಸೆಟ್ಟು ಅವ್ರಿಗೆ ಯಾವ ಥರ ಬೇಕು ಅನ್ನೋದು ನಮಗೆ ಗೊತ್ತಾಗಿಲ್ಲ. ಅದಕ್ಕೆ ಅದನ್ನು ಆನ್ಲೈನ್ ಆರ್ಡರ್ ಮಾಡಿಬಿಡೋಣ, ಕಾಟ್ ಸೆಟ್ಟು. ಬಟ್ ನಾನು ಒಂದು ಅಂಗಡಿಗೆ ನುಗ್ಗಿದ ತಕ್ಷಣ ನನಗೆ ವಾವ್ ಅಂತ ಅನಿಸ್ತು ಆ ಬಟ್ಟೆ. ಅದನ್ನು ತೊಗೊಂಬಂದಿದ್ದೀನಿ. ಅದು ಹೆಂಗಿದೆ ಅಂತ ನೀವು ಈಗ ನೋಡಿ ರಿಯಾಕ್ಟ್ ಮಾಡಬೇಕು. ಅದು ಮೈಕ್ ಪಟ ಪಟ ಅಂದ್ಬಿಡಿ, ರೆಕಾರ್ಡ್ ಆಗ್ತಿರುತ್ತೆ. ಕೈಲಿ ಇಟ್ಕೊಳ್ಳಿ. ಇದು ನಿಮ್ಮದು. ಸೂಪರ್, ಸೂಪರ್. ಡಬಲ್ ಎಕ್ಸೆಲ್ ಇದು. ಇಷ್ಟು ದಪ್ಪ ಇದ್ದೀನ, ಸಣ್ಣ ಆಗಿದ್ದೀನಲ್ಲೇ. ಹೌದಾ? ನೋಡಿಲ್ಲಿ. ಅಯ್ಯೋ ನಮ್ಮ ಅಕ್ಕ ಫೋನ್ ಮಾಡಿದೆ, ಅವಳು ಡಬಲ್ ಎಕ್ಸೆಲ್ ತಗೋ ಮಮ್ಮಿಗೆ. ಆದ್ರೆ ಈ ತರ ಒಳ್ಳೆ ಇದ್ರಲ್ಲಿ ತಗೊಂಡ್ರೆ ನೀನು ಬ್ರ್ಯಾಂಡೆಡ್ ಅಲ್ಲಿ ಎಕ್ಸೆಲ್ ತಗೊಬೇಕು. ಇದಾಯ್ತು, ಹಾಕೊಂಬಂದು ತೋರಿಸಿ ಹೆಂಗಿದೆ ಅಂತ ಬೇಗ. ರಪ್ಪಕ್ಕ ಬರ್ಬೇಕಾ? ಇಟ್ಸ್ ವೆರಿ ಬ್ಯೂಟಿಫುಲ್. ಡಿಸೈನ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಕಂಗ್ರಾಚುಲೇಷನ್ಸ್, ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ವೆರಿ ಮಚ್ ಮೈ ಲವ್. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಿ ನನ್ನ ಮಗನಿಗೆ ಇನ್ನೂ ಐಶು ಆರೋಗ್ಯ ಕೊಟ್ಟು ಒಳ್ಳೆ ಸಕ್ಸಸ್ ಕೊಳ್ಳಿ ನನ್ನ ಫ್ಯೂಚರ್. ನನ್ನ ಮಗನಿಗೆ ಇಷ್ಟು ಪ್ರೀತಿಯಿಂದ ಪ್ರತಿಯೊಂದೂ ಗಮನ ಇಟ್ಟು ಏನು ಬೇಕು ಏನಿಲ್ಲ ಅಂತ ದೇವರನಿಗೂ ನಾನು ಕೇಳೋದೇ ಬೇಡ, ಅವನು ಅರ್ಥ ಮಾಡ್ಕೊಂಡು ತರ್ತಾರಲ್ಲ, ಅದು ನನ್ನ ರಿಯಲಿ ಲಕ್ಕಿ. ಚಪ್ಪಲಿ ತಂದಿರಿ 2 ಮಾತು ಎಕ್ಸ್ಟ್ರಾ ಆಡಿರೋರು ನಮ್ಮ ಅಮ್ಮ. ಚಪ್ಪಲಿ ತಂದಿರ. ಓಕೆ, ಹೆಂಗಿದೆಪ್ಪ, ಚೆನ್ನಾಗಿದ್ಯಾ? ಅವಳಿಗೆ ಶೂಟ್ ಅವ್ರ ಫೇವ್ರೇಟ್ ಕಲರ್ ಅದು. ಹೌದಾ? ಅವ್ರ ಫೇವ್ರೇಟ್ ಕಲರ್ ಸ್ಕೈ ಬ್ಲೂ. ಅದೇ ಸ್ವಲ್ಪ ನೋಡ್ಕೊಳ್ಳಿ. ಬನ್ನಿ ನಮ್ಮ ಅಕ್ಕ ಹತ್ರ ಹೋಗೋಣ. ಗೈಸ್, ಈ ಗಿಫ್ಟ್ಸ್ ಅಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ನಮ್ಮ ಅಕ್ಕದು. ಬನ್ನಿ ಅವಳಿಗೆ ಹೇಳೋಣ ಎಷ್ಟು ಎಫರ್ಟ್ ಹಾಕ್ತೀನಿ ನಮ್ಮ ಅಕ್ಕಂಗೆ ಅಂತ ಗೊತ್ತಾಗ್ಲಿ ಅವಳು. ಸ್ವಲ್ಪ ಚೈಲ್ಡ್ ಥರ ಆಡೋದು ಬಿಟ್ಟಿಲ್ಲ ನಮ್ಮ ಅಕ್ಕ. ಗೈಸ್, ನಮ್ಮ ಅಕ್ಕಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್. ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ ನಾನು ಯಾಕೆ ಪದೇ ಹೇಳ್ತಾ ಇದೀನಿ ಅಂದ್ರೆ, ಇವನಿಂದಾನೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಬರೋದು. ಒಳ್ಳೆ ಬ್ರ್ಯಾಂಡ್ ಅಂತ ತಂದಿರ್ತೀಯ. ಯಾವುದು? ಪುಮಾ, ನೈಕಿ. 2ರಲ್ಲಿ ಯಾವ್ದು ಒಂದು ಹೇಳು ಸ್ಪೆಸಿಫಿಕ್ ಆಗಿ. ನಿನ್ ಮೈಂಡ್ ನೈಕಿ ಅಂತ ಹೇಳ್ತಿದ್ಯಾ? ಯಾವ ಕಲರ್ ಶೂಸ್ ಇರ್ಬೋದು? ಕಲರ್ ವೈಟ್ ಇಲ್ಲ ಸಮಥಿಂಗ್ ಗರ್ಲಿಶ್ ಕಲರ್ ಯಾವ್ದಾದ್ರು ಇರ್ಬೋದು. ಗೈಸ್ ಬನ್ನಿ, ನಮ್ಮ ಅಕ್ಕಗೆ ಈಗ ಅವಳ ಗಿಫ್ಟ್ನ ಕೊಡೋ ಟೈಮ್. ಫಸ್ಟ್ ಥಿಂಗ್ ಬಂದು ಅವಳು ಸಾಕ್ಸ್ ಕೇಳಿದ್ಲು, ಅದಕ್ಕೆ ಅವಳದು ವೈಟ್ ಕಲರ್ ನೈಕ್ ಸಾಕ್ಸ್. ಅವಳು ಕಾಲೇಜ್ಗೆ ವೈಟ್ ಕಲರ್ ಹಾಕೊಂಡು ಹೋಗ್ತಾಳೆ ಅಂತ. ನಾನು ಬ್ಲ್ಯಾಕ್ ಹೇಳಿದೆ, ಅವ್ರು ವೈಟ್ ಅಂದ್ರು. ತಗೋ, ಇದೊಂದು. ಅದು ಬಿಟ್ರೆ ದ ರಿಯಲ್ ಗಿಫ್ಟ್ ಅವಳು ಓಪನ್ ಮಾಡಲಿ. ತೊಳಿ ಸೀಮಾ ಸೋನು ಅವರೇ, ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ತೊಳಿ. ವೇಟ್, ಹರ್ ಗಿಫ್ಟ್. ಸಿ ಹರ್ ಗಿಫ್ಟ್. ವೈಟ್, ನೈಸ್, ವೆರಿ ನೈಸ್. ಹೇಳಿದ್ಯಾ?
ಚೆನ್ನಾಗಿದೆ, ಥ್ಯಾಂಕ್ ಯು. ಇನ್ಮೇಲೆ ಫಸ್ಟ್ ಟೈಮ್ ನಾನು ಒಂದು ಬ್ರ್ಯಾಂಡೆಡ್ ಶೂ ಹಾಕ್ತಿರೋದು. ಗೈಸ್ ಈ ತರದ್ದು ಸೇಮ್ ಶೂಸ್ ನನ್ನ ಹತ್ರನೂ ಇದೆ, ನಮ್ಮ ಅಕ್ಕ ಹತ್ರ ಇದೆ. ಈಗ ಟುಮ್ದು ಮತ್ತೆ ಸಂಜೆದು ಇಬ್ಬರದೇ ಬಾಕಿ ಇರೋದು. ಅವ್ರದ್ದು ಆದಷ್ಟು ಬೇಗ ಸೇಮ್ ನೈಕ್ ಶೂಸ್ ಬರುತ್ತೆ, ವೈಟ್ ಬಟ್ ಅವ್ರ ಹತ್ರ ಬೇರೆ ಶೂಸ್ ಇದೆ ಅಲ್ಲ, ಅನ್ಸುತ್ತೆ. ವೈಟ್ ಇಲ್ಲ. ಗೈಸ್ ಸಕ್ಕತ್ತಾಗಿ ಕಾಣ್ತಾ ಇದೆ ಗೈಸ್, ಕ್ರೇಜಿ ಆಗಿದೆ ನೋಡಕ್ಕೆ. ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಫಸ್ಟ್ ಬ್ರ್ಯಾಂಡೆಡ್ ಶೂ. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಬ್ರ್ಯಾಂಡೆಡ್ ಶೂ ಹಾಕ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ, ಬಟ್ ಕೊನೆಗೂ ಇವತ್ತು ವುಮೆನ್ಸ್ ಡೇ ದಿವಸ ನನಗೊಂದು ಬ್ರ್ಯಾಂಡೆಡ್ ಶೂ, ಅದು ಸಮೀರಿಂದ ನನಗೆ ಗಿಫ್ಟ್ ಬರುತ್ತೆ ಅಂತ. ಸ್ವಲ್ಪ ಕಾಲ ಮೇಲೆ ಕಾಲೆತ್ತಿದ್ರೆ ಎಕ್ಸ್ಪೆಕ್ಟ್ ಬ್ರ್ಯಾಂಡೆಡ್ ಶೂ, ವೈಟ್ ಶೂ ಬ್ರ್ಯಾಂಡೆಡ್ ಬರುತ್ತೆ ಅಂತ ಅನ್ಕೊಂಡು ನೋಡಿದ್ರಾ ಡ್ರಾಮಾಗಳು ಎಷ್ಟು ಕಲ್ತಿದ್ದಾಳೆ. ಅದೇ ಹೇಳೋದು, ಅಳೋದು ಇವಾಗಿಂದಲ್ಲ, ಅವಾಗಿಂದ ಡ್ರಾಮಾ ಮಾಡ್ತಾಳು. ಕಣ್ಣೀರೇ ಬರ್ತಿಲ್ಲ ಅಲ್ಲಿ. ಹ್ಯಾಪಿ ವುಮೆನ್ಸ್ ಡೇ. ಬನ್ನಿ ಗೈಸ್, ಈಗ ನಮ್ಮ ಸಂಜು ಮನೆಗೆ ಹೋಗ್ಬೇಕು. ನೋಡ್ ಬಂದ್ಬಿಡ್ತೈತೆ ಬಬ್ಲು. ನಿಂಗೆ ಯಾರು ರೇಗ್ಸಿದ್ರೆ ನಿನಗೆ ತೆಗಿಯಕ್ಕೆ ಕಷ್ಟ ಆಗ್ಬಾರ್ದು ಅಂದ್ಬಿಟ್ಟು ನೀನ್ ತಗ್ದಿಂಗ್ ಹೊಡಿಬೋದು. ನನಗೆ ರೇಟ್ಸಿದ್ರೆ ಕೈ ಇದೆಯಲ್ಲ. ಹಾ ಸೋನು, ಇದು ಬಿಲ್ಲು, ಸ್ವಲ್ಪ ಬಿಲ್ ತೋರಿಸ್ಬಿಡು. ಇದು ಬಿಲ್ಲು, ಈ ಬಿಲ್ ನ ತಗೊಂಡ್ ಹೋಗ್ಬಿಟ್ಟು ನೀನು ಬಬ್ಲು ಇಷ್ಟೊಂದು ಕೊಟ್ಟ ಬಬ್ಲು. ಅದೆಲ್ಲ ನಾನು ತೋರಿಸ್ಬೇಕು ಗೈಸ್, ಅದು ಗೊತ್ತಾಗ್ಬೇಕು ಅಂತ ನಾನು ಮಾಡಿದ್ನಾ. ಅಲ್ಲ ಅದಲ್ಲ, ನೀನ್ ರಿಟರ್ನ್ಗೋಸ್ಕರ. ಬೇಡ ಬಬ್ಲು ಪ್ಲೀಸ್, ಇಷ್ಟೊಂದು ಒಂದು 5 ಶೂ ತಗೋಬೋದಾಗಿತ್ತು ನಾನು. ನಿಂಗೆ ಗೋಲ್ಡ್ ಚಂಪ್ ಕೊಟ್ರು ನಿನ್ ಭಿಕ್ಷೆನೇ ಬಿಡ್ತಾರ, ನಾವೇನ್ ಮಾಡೋಣ? ಅಲ್ಲ ನಂಗೆ ಹೇಳಿದ್ನಲ್ಲ ಅದಕ್ಕೆ ಇದು ಹೇಳಿದೆ. ಬಿಲ್ಲು, ಇದನ್ನ ಯಾವತ್ತಾಗ ಹೋಗಿ ರಿಟರ್ನ್ ಮಾಡ್ತಂಗಿಲ್ಲ. ಬಟ್ ಇದು ತುಂಬಾ ಲೂಸ್. ಅಲ್ಲ 7 days ಇವ್ರು ಹೋಗ್ತಾ ಇದಾರೆ ಇವ್ರ ಬಟ್ಟೆ ರಿಟರ್ನ್ ಮಾಡಕ್ಕೆ. ಎಲ್ಲಿ ಮಾಲ್ ಆಫ್ ಏಷ್ಯಾ ಇವಾಗೆ ಹೋಗಿ ತಗೊಂಡ್ ಬಂದ್ಬಿಡು. ಅಂದ್ರೆ ಅವ್ಳಿಗೆ ಇಷ್ಟ ಆಗಿಲ್ಲ, ಬೇರೆ ಕಲರ್ ಬೇಕಾ? ಹಂಗಲ್ಲ, ವೈಟ್ ಇದೆ ಬಟ್ ಗಲೀಜ್ ಆಗ್ಬಿಡುತ್ತೆ ಅಂತ. ಅದಕ್ಕೆ ಒಮ್ಮೆ ಬೈಟ್ ಹೊಡ್ಸಿಲ್ಲ. ಅದಕ್ಕೆ ಮಮ್ಮಿ ಡ್ಯಾಡಿ ವೈಟ್ ಉಡ್ಸಿಲ್ಲ ಅಂತವನೆ. ನೀನ್ ಗಲೀಜ್ ಆಗ್ಬಿಡ್ತೀಯ. ಸಾಯಿಲ್ ಲಿಮಿಟ್ ಅಲ್ಲಿ ಜೋಕ್ ಮಾಡಲ್ಲ. ವುಮೆನ್ಸ್ ಡೇ ನಗು ನಗು ಅಲ್ಲಂಗ್ ಗುರಾಯ್ತು. ಅವ್ನು ಹೇಳಿದ ಸ್ವಲ್ಪ ಗಲೀಜಾಗೋಳಲ್ಲ. ತಗೋ ಗೈಸ್, ಕೊಡೋದ್ ನನ್ ಕರ್ತವ್ಯ, ನಾನು ಕೊಡ್ತಾ ಇದೀನಿ. ಈಗ ರಿಟರ್ನ್ ಮಾಡ್ತೀಯೋ ಎಕ್ಸ್ಚೇಂಜ್ ಮಾಡ್ತೀಯೋ ಇಲ್ಲಾಂದ್ರೆ ಇನ್ನೊಂದ್ ಸಾಕ್ಸ್ ಹಾಕೊಂಡು ಇದನ್ನೇ ಹಾಕೋತೀನಿ. ಓಕೆ, ಬೇಡ ಅಂದ್ರೆ ಹೊಸ ಗರ್ಲ್ಫ್ರೆಂಡ್. ಆಲ್ ದ ಬೆಸ್ಟ್. ಬನ್ನಿ, ಇದೇ ಹುಕ್ ಹಾಕಿ ಹೊಸ ಗರ್ಲ್ ಫ್ರೆಂಡ್ ಸಾಯಿಲ್. ಸೊ ಟೈಮ್ ಆಗ್ಬಿಟ್ಟಿದೆ ಪಾಪ, ತುಂಬ ಲೇಟ್ ಆಗೋಯ್ತು. ನಾವು ಊಟಕ್ಕೆ ಸ್ಟಾಪ್ ಆಗ್ಬಾರ್ದಿತ್ತು, ಬಟ್ ಬಾಯ್ಸ್ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ರು, ನಮಗೂ ವರ್ಷವಾಗ್ಬಿಟ್ಟಿತ್ತು. ನಾವು ತಿನ್ಬಿಡೋಣ ಅಂತೇಳಿ ನಿಲ್ಸಿದ್ವಿ. ಎನಿವೇಸ್ ಬನ್ನಿ, ಈಗ ಗಿಫ್ಟ್ ಕೊಟ್ಟು ಹೊರಡೋಣ. ಲೆಟ್ಸ್ ಗೋ. ಬಟ್ ಇಟ್ಸ್ ಟೂ ಲೇಟ್. ಆಂಟಿ ಈಗ ಬಟ್ಟೆ ಎಲ್ಲ ಚೇಂಜ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ, ಅದಕ್ಕೆ ಕೊಟ್ಬಿಟ್ಟು ಹೊರಟ್ಬಿಡೋಣ. ಆಂಟಿ ರೆಡಿಯಾಗೇ ಮಲ್ಕೊಂಡ್ಬಿಟ್ಟಿದ್ದೀರಾ? ಹಿಂಗಿಂಗೆ ಅಂತವ್ರೆ ಆಂಟಿ. ಹಾಂ ಬನ್ನಿ ಬನ್ನಿ, ಅದ್ದ ಆಂಟಿ, ಅದ್ದ ಎನರ್ಜಿ ಆಂಟಿ. ಹ್ಯಾಪಿ ವುಮೆನ್ಸ್ ಡೇ. ಸೈಜ್ ನಿಮ್ಮ ಮಗ ಸೆಲೆಕ್ಟ್ ಮಾಡಿರೋದು, ಬಟ್ಟೆನೂ ನಿಮ್ಮ ಮಗನೇ ಸೆಲೆಕ್ಟ್ ಮಾಡಿರೋದು. ಇಷ್ಟ ಆಗಿಲ್ಲಾರೆ ಅವನ್ನೇ ಬೈಕೋಬೇಕು. ಸೈಜ್ ಚೇಂಜ್ ಮಾಡಿಸ್ಬೋದು, ನೀವು ಹೇಳಿ. ಸರ್ ಮತ್ತೆ ಹೋಗಿ ಮಲ್ಕೊಂಬಿಡಿ ಆಂಟಿ, ನೀವು ಹೋಗಿ ಮಲ್ಕೊಂಬಿಡಿ. ಗುಡ್ ನೈಟ್, ಹ್ಯಾಪಿ ವುಮೆನ್ಸ್ ಡೇ. ಬೈ ಬೈ ಗೈಸ್. ಫೈನಲಿ ನಾವು ರೀಚ್ ಆಗಿದ್ದೀವಿ ಅವರ ಗಿಫ್ಟ್ನ ಕೊಡೋಕ್ಕೆ. ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಸಿಗ್ತೀನಿ. ಲೆಟ್ಸ್ ಗೋ. ಗೈಸ್ ರಾತ್ರಿ ಬಂದು ಮಲ್ಕೊಂಬಿಟ್ಟೆ, ಸಖತ್ ಲೇಟ್ ಆಯಿತು. ಸೊ ಈಗ ನಮ್ಮ ಅಕ್ಕಗೆ ನಮ್ಮಗೆ ಕೇಕ್ ಕಟ್ ಮಾಡ್ಸೋಣ. ಅದು ಬಿಟ್ಟರೆ ಇನ್ನು ನೀವು ಈ ವಿಡಿಯೋ ನೋಡ್ತಿರೋ ಯಾರು ವುಮೆನ್ಸ್ ಡೇಗೆ ನಿಮ್ಮ ಅಮ್ಮಗೆ, ನಿಮ್ಮ ಅಕ್ಕಗೆ, ನಿಮ್ಮ ವೈಫ್ಸ್ಗೆ ವುಮೆನ್ಸ್ ಡೇ ವಿಶ್ ಮಾಡಿಲ್ಲ ಅಂದರೆ ಡೂ ಇಟ್. ನೀವು ಅಮ್ಮಗೆ ವಿಶ್ ಮಾಡಿದ್ರ ಮನೀಶ್ ವುಮೆನ್ಸ್ ಡೇಗೆ? ಮಾಡಿದ್ರೆ ಇಲ್ವಾ? ಹೆಚ್ಚಿನ ಸಾವು ಮಾರೆ. ಹಾಂ, ಸ್ಯಾಮ್ ಟೀಮಲ್ಲಿದ್ದು ಇನ್ನೂ ನೀವು ಅಮ್ಮಗೆ ನೀವು ವಿಶ್ ಮಾಡಿಲ್ಲ, ಈಗಲೇ ಮಾಡಿ. ಚಂದ್ರ ಅವರೇ, ನೀವು ಅಮ್ಮಗೆ ವಿಶ್ ಮಾಡಿದ್ರ ವುಮೆನ್ಸ್ ಡೇಗೆ? ವಾಹ್ ವಾಹ್, ಈಗಲೇ ಆಗ್ಬೇಕು, ಈಗಲೇ. ಹಾಂ, ಹಲೋ, ಹ್ಯಾಪಿ ವುಮೆನ್ಸ್ ಡೇ ಮಮ್ಮಿ. ಹ್ಯಾಪಿ ವುಮೆನ್ಸ್ ಡೇ ಆಂಟಿ. ಹಾಂ ಚಂದ್ರ ಅವರೇ ನೋಡಿ ಗೈಸ್, ನೋಡಿ ಇವರೇ ನಮ್ಮ ಟೀಮಲ್ಲಿ ಇದ್ದಾರೆ. ಇವರೇ ಶೂಟ್ ಮಾಡೋದು, ಇವರೇ ಎಡಿಟ್ ಮಾಡೋದು. ನಾವು ಇಷ್ಟು ಜನರಿಗೆ ವಿಶ್ ಮಾಡೋದು ನೋಡ್ತಾರೆ, ಇವರೇ ವಿಶ್ ಮಾಡ್ತಾ ಇಲ್ಲ. ಬ್ಲಾಕ್ ಮಾಡ್ಬಿಟ್ಟು ನಿಮ್ಮ ಅಮ್ಮ ಚಂದ್ರ ಅವ್ರ ಅಮ್ಮ ಇನ್ನು ಫೋನ್ ಎತ್ತುತ್ತಾರೆ, ಎತ್ತಲಿ ಮಾತಾಡೋಣ. ಅವ್ರು ಬ್ಲಾಕ್ ಮಾಡಿದ್ದಾರೆ ಅನ್ಸುತ್ತೆ ಅವ್ರನ್ನ. ಇಲ್ಲ ಸುಮ್ಮನೆ ಅವ್ರು ಮಲಗಿರ್ತಾರೆ ಮೇ ಬಿ. ಬನ್ನಿ ಈಗ ಚಂದ್ರ ಫೋನ್ ಮಾಡ್ತೀನಿ ಹೇಳು. ಈಗ ನಮ್ಮ ಅಕ್ಕಗೆ ನಾವು ಅಮ್ಮಗೆ ಸರ್ಪ್ರೈಸ್ ಮಾಡೋ ಟೈಮ್. ಬ್ಯೂಟಿಫುಲ್ ಕೇಕ್. ವಾವ್, ಫುಲ್ ಫ್ಲವರ್ಸ್.
ಇರಿ ಬನ್ನಿ ಸೋನುಗೂ ಕರಿಯೋಣ. ಮುಟ್ಬೇಡಿ, ಅದು ಹಂಗೆ ತಿನ್ನೋದು ಒಂದು. ಎಸ್ ನೋಡಿ, ನಾವು ರಾತ್ರಿ ತರಿಸಿದ ಕೇಕ್ ಇದು. ಹ್ಯಾಪಿ ವುಮೆನ್ಸ್ ಡೇ 2026 ಕ್ರೀಮ್ ಆನ್ ಟಾಪ್ ಕಡೆಯಿಂದ ಬಂದಿದೆ. ಬನ್ನಿ ಈಗ ನಮ್ಮ ಅಮ್ಮಗೆ ಅಕ್ಕಗೆ ಕೇಕ್ ಕೊಟ್ಟು ಸೆಲೆಬ್ರೇಟ್ ಮಾಡೋಣ. ತೊಳಿ, ಹ್ಯಾಪಿ ವುಮೆನ್ಸ್ ಡೇ ಇಬ್ರಿಗೂ. ಕೇಕ್ ತಿನ್ನ, ಅದು ಕಟ್ ಮಾಡೋಕ್ಕಾಗಲ್ಲ, ಹಂಗೆ ಸ್ಪೂನಲ್ಲಿ ತಿನ್ಬೇಕು. ಒಳಗೆ ಕೇಕ್ ಇದೆ ಇಲ್ಲಿ ಒಳಗೆ. ಚಾಕ್ಲೇಟ್ ಗೈಸ್, ಫೋನಲ್ಲಿ ನಮ್ಮ ಎಲ್ಲ ವಿಷಯನೂ ಮುಗೀತು. ಸೂಪರ್ ಕೇಕು. ಸೊ ಇನ್ನೊಂದು ಹೇಳೋದಿತ್ತು, ವುಮೆನ್ಸ್ ಡೇ ಅಂದರೆ ನಾವು ಸೆಲೆಬ್ರೇಟ್ ಮಾಡ್ತಿರೋದು ನಮ್ಮ ವುಮೆನ್, ನಮ್ಮ ಅಕ್ಕ ವುಮೆನ್ ಇವತ್ತು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತಲ್ಲ. ವುಮೆನ್ಸ್ ಡೇ ಅಂದರೆ ವಿ ಆರ್ ಸೆಲೆಬ್ರೇಟಿಂಗ್ ದ ಜರ್ನಿ ಅಂದರೆ ಅವ್ರ ಕಷ್ಟಗಳು, ಮತ್ತು ದ ಥಿಂಗ್ಸ್ ದೇ ಹ್ಯಾವ್ ಫೇಸ್, ದ ವಾರ್ ದೇ ಹ್ಯಾವ್ ಫಾಟ್, ಮತ್ತು ದ ಸ್ಯಾಕ್ರಿಫೈಸಸ್ ದೇ ಹ್ಯಾವ್ ಡನ್, ಅದೆಲ್ಲನೂ ಸೆಲೆಬ್ರೇಟ್ ಮಾಡ್ತಿರೋದು ವುಮೆನ್ಸ್ ಡೇಗೆ. ಮತ್ತು ನಮ್ಮ ಕಡೆಯಿಂದ ಒಂದು ಕೇರ್ ತೋರಿಸ್ತಾ ಇರೋದು. ಅದು ಬಿಟ್ಟರೆ ವುಮೆನ್ ಅಂದರೆ ಬರೀ ಮದರು, ಸಿಸ್ಟರು ಮತ್ತು ವೈಫು ಅಷ್ಟೇ ಅಲ್ಲ, ದೇ ಆರ್ ಬ್ಯಾಕ್ ಬೋನ್ ಆಫ್ ಫ್ಯಾಮಿಲಿ. ಕರೆಕ್ಟಾ? ಬ್ಯಾಕ್ ಬೋನ್ ಆಫ್ ಫ್ಯಾಮಿಲಿ. ಸೊ ಅದು ಹೇಳ್ತಾ, ಈಗ ವುಮೆನ್ಸ್ ಆಫ್ ಪ್ರೂವ್ಡ್ ಅ ಲಾಟ್ ಆಫ್ ಥಿಂಗ್ಸ್. ದೇ ಕ್ಯಾನ್ ಬಿಲ್ಡ್ ಅ ಬಿಗ್ ಕಂಪನಿ ಆ್ಯಂಡ್ ಆಲ್ಸೋ ದೇ ಕ್ಯಾನ್ ಟೇಕ್ ಕೇರ್ ಆಫ್ ಫ್ಯಾಮಿಲಿ, ದೇ ಕ್ಯಾನ್ ಡೂ ಎನಿಥಿಂಗ್ ಅಂತ ಪ್ರೂವ್ ಮಾಡಿದ್ದಾರೆ. ಮಲ್ಟಿ ಟ್ಯಾಲೆಂಟೆಡ್ ವುಮೆನ್ಸ್. ಸೊ ಯಾರ್ಯಾರು ನನ್ನ ಈ ವ್ಲಾಗ್ ನೋಡ್ತಿದ್ದಾರೆ, ಮದರ್ಸು, ಸಿಸ್ಟರ್ಸು ಮತ್ತೆ ಯಂಗ್ ಹುಡುಗಿರು, ಅವ್ರಿಗೆಲ್ಲ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ವುಮೆನ್ಸ್ ಡೇ ಆಲ್ ಸ್ಯಾಮ್ ಫ್ಯಾಮ್ ಸಬ್ಸ್ಕ್ರೈಬರ್ಸ್. ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ Happy Women's Day. ಲೇಡೀಸ್ ಸಬ್ಸ್ಕ್ರೈಬರ್ಸ್. ನಮ್ಮ ಇನ್ನೂ ವ್ಲಾಗ್ ಅನ್ನೋದು ಕಲ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಅನ್ನೋದು ಕಲ್ತಿಲ್ಲ. ಬೈ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಎಲ್ಲ ಅಜ್ಜಿಗಳಿಗೂ ಅಜ್ಜಿಗಳಿಗೆ ಫಸ್ಟ್, ಯಾಕಂದ್ರೆ ನೀವೇ ಮೇನು. ಯಾಕಂದ್ರೆ ನಿಮ್ಮಿಂದ ತಾನೇ ನಾವೆಲ್ಲ ನಿಮ್ಮ ದಾರಿಯಲ್ಲಿ ಹೊಂಟವ್ರು. ನಿಮಗೆ ಫಸ್ಟು ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ ಬಾಯ್ ಬಾಯ್ ಅಜ್ಜಿಗಳು.